ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಈಗ ಟಿಕೆಟ್ ಹಂಚಿಕೆಯಾಗ್ತಾ ಇದ್ದಂತೆ ಬಂಡಾಯದ ಬೆಂಕಿ ಕೂಡ ಭುಗಿಲೆತ್ತಿರುವಂಥದ್ದು. ಬಾಗಲಕೋಟೆ ವಿಚಾರಕ್ಕೆ ಬರೋಣ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೆಂಕಿ. ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ವೀಣಾ ಕಾಶಪ್ಪನವರು ಭಾರಿ ಸಿಟ್ಟಾಗಿದ್ದಾರೆ. ಆ ಸಿಟ್ಟು ತಾರಕಕ್ಕೇರಿದ್ದು ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆ ಕೊಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಪ್ರಚಾರದಿಂದಲೂ ಕೂಡ ತಟಸ್ಥವಾಗಿರೋದಕ್ಕೆ ವೀಣಾ ತೀರ್ಮಾನಿಸಿದ್ದಾರೆ. ಸಿಎಂ ನೇತೃತ್ವದ ಸಭೆ ನಡೆಯಿತು. ನಿನ್ನೆ ಸಭೆಯಲ್ಲೂ ಕೂಡ ವೀಣಾ ಕಾಶಪ್ಪನವರು ತಮ್ಮ ಅಸಮಾಧಾನವನ್ನು ತೋರ್ಪಡಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಹಾಗೂ ಮಹಿಳಾ ಉಪಾಧ್ಯಕ್ಷೆ ಸ್ಥಾನಕ್ಕೆ ವೀಣಾ ಕಾಶಪ್ಪನವರು ರಾಜೀನಾಮೆ ಕೊಡ್ತಾರೆ. ಸಿಎಂ ಸಿದ್ದರಾಮಯ್ಯ ಮಾತಿಗೂ ಕೂಡ ಮಣಿಲಿಲ್ಲ ವೀಣಾ ಕಾಶಪ್ಪನವರು. ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡಲಾಗಿದೆ. ಹೀಗಾಗಿ ಅವರ ಸಿಟ್ಟು ತಾರಕಕ್ಕೇರಿದೆ. ಆ ಟಿಕೆಟ್ ತಮಗೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಹೀಗಾಗಿ ಕಾಂಗ್ರೆಸ್ ಪರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ಕೂಡ ನಡೆಸದೇ ಇರುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ತಟಸ್ಥವಾಗಿರುವಂತಹ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀನಿ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಬಹುಶಃ ನಿನ್ನೆಯ ಸಭೆಯ ಬಳಿಕ ಆ ನಿರ್ಧಾರ ಕೈಬಿಟ್ಟಂತೆ ಕಂಡು ಬರ್ತಾ ಇದೆ. ಆದರೆ ಅವರ ಸಿಟ್ಟು ಕಡಿಮೆಯಾಗಿಲ್ಲ. ಪಕ್ಷದ ಎಲ್ಲ ಸ್ಥಾನಮಾನಗಳಿಗೂ ಕೂಡ ರಾಜೀನಾಮೆ ಕೊಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಜೊತೆಗೆ ಪ್ರಚಾರದಿಂದ ದೂರ ಉಳಿಯುವಂತಹ ತೀರ್ಮಾನಕ್ಕೆ ವೀಣಾ ಕಾಶಪ್ಪನವರು ಬಂದಿರೋದು ಕಾಂಗ್ರೆಸ್ಗೆ ಬಹಳ ದೊಡ್ಡ ತಲೆನೋವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಹೊಸಮನಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ವೀಣಾ ಕಾಶಪ್ಪನವರು ಬಹಳ ಸಿಟ್ಟಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಭೆ ಆಯಿತು. ಸಭೆ ಮುಗಿದ ಬಳಿಕ ಕಣ್ಣೀರು ಹಾಕುತ್ತಲೇ ಹೊರ ಬಂದ್ರು. ಸೊ ಆ ಮೀಟಿಂಗ್ ನಲ್ಲಿ ಆಗಿದ್ದೇನು, ಅದಾದ ಬಳಿಕ ವೀಣಾ ಕಾಶಪ್ಪನವರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಏನು? ಪಕ್ಷೇತರರಾಗಿ ನಿಲ್ತಾರಂತ, ತಟಸ್ಥವಾಗಿ ಉಳಿತಾರಂತ, ಏನ್ ನಿರ್ಧಾರ? ವೀಣಾ, ಏನೊಂದು ನಿನ್ನೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿಎಂ ನೇತೃತ್ವದಲ್ಲಿ ಒಂದು ಬೆಂಗಳೂರಿನಲ್ಲಿ ಒಂದು ಸಭೆ ಆಯಿತು. ಸಭೆ ಬಳಿಕವೂ ಕೂಡ ಏನಂತಂದ್ರೆ ಅವರ ಒಂದು ಏನಂತ ಸಿಟ್ಟು ಕಡಿಮೆ ಆಗಿಲ್ಲ. ಯಾಕಂತಂದ್ರೆ ಇವತ್ತಿನ ದಿವಸ ಟಿಕೆಟ್ ಬೇಕೇ ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ವೀಣಾ ಕಾಶಪ್ಪನವರನ್ನು ಪಟ್ಟು ಹಿಡಿದಿದ್ರು. ಅಂಥ ಸಂದರ್ಭದಲ್ಲಿ ಅವ್ರನ್ನ ಆ ಸಭೆಯನ್ನ ಕರೆದಂಥ ಸಂದರ್ಭದಲ್ಲಿ ಕೂಡ ಚರ್ಚೆ ಮಾಡಲಾಗಿಯೂ ಕೂಡ ಯಾವುದೇ ರೀತಿಯಾದಂಥ ನಿಮಗೆ ಟಿಕೆಟ್ ಕೊಡೋಕೆ ಆಗೋದಿಲ್ಲ, ಹೀಗಾಗಿ ನೀವು ಸಂಯುಕ್ತ ಪರವಾಗಿ ಪ್ರಚಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಕಳಿಸಿದ ಹಿನ್ನೆಲೆಯಲ್ಲಿ ಮತ್ತು ಅದ್ರ ಜೊತೆಗೆ ಬೇರೆ ಆದಂಥ ಒಂದು ಆಫರ್ ಅಂದ್ರೆ ಬೇರೆ ಆದಂಥ ಭರವಸೆಗಳನ್ನು ಕೂಡ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಇವತ್ತಿನ ದಿವಸ ಏನಂತಂದ್ರೆ ಮುಖ್ಯವಾಗಿ ಎರಡು ನಿರ್ಧಾರಗಳನ್ನ ವೀಣಾ ಕಾಶಪ್ಪನವರು ತೆಗೆದುಕೊಂಡಿರುವಂಥದ್ದು. ಒಂದು ಏನಂತಂದ್ರೆ ಈ ಲೋಕಸಭಾ ಚುನಾವಣೆಯ ಪ್ರಚಾರದಿಂದ ತಟಸ್ಥವಾಗಿರುವಂಥದ್ದು, ದೂರವಾಗಿರುವಂಥದ್ದು, ಯಾವುದೇ ರೀತಿಯಿಂದಲೂ ಕೂಡ ಸಂಯುಕ್ತ ಪರವಾಗಿ ಪ್ರಚಾರವನ್ನು ಮಾಡದೇ ಇರುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಒಂದು ಭಾಗವಾದ್ರೆ, ಇದ್ರ ಜೊತೆಗೆ ಏನೊಂದು ಕಾಂಗ್ರೆಸ್ ಪಕ್ಷದ ಏನೊಂದು ಹುದ್ದೆಗಳಿದ್ದವು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ರಾಜ್ಯ ಮಹಿಳಾ ಉಪಾಧ್ಯಕ್ಷ ಆಗಿರ್ಬೋದು, ಹೀಗೆ ಇವುಗಳ ಎಲ್ಲವುಗಳಿಗೂ ಕೂಡ ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಅವರೀಗ ವ್ಯಕ್ತಪಡಿಸಿರುವಂಥದ್ದು. ಯಾಕಂದ್ರೆ ಎಲ್ಲೋ ಒಂದು ಕಡೆ ನಿನ್ನೆ ಒಂದು ಸಭೆಯಲ್ಲಿ ಬಹಳಷ್ಟು ಆಶಾಭಾವನೆಯನ್ನು ಇಟ್ಟುಕೊಂಡು ಇವತ್ತಿನ ದಿವಸ ವೀಣಾ ಕಾಶಪ್ಪನವರು ಭಾಗಿಯಾಗಿದ್ರು. ಅದರಲ್ಲಿ ಸಿಎಂ ಅವರು ಏನಂತಂದ್ರೆ ಎಲ್ಲರನ್ನೂ ಹೊಂದಾಣಿಕೆ ಮಾಡಿ ಅವರನ್ನ ಏನಂತಾರೆ ಒಗ್ಗಟ್ಟು ಮಾಡಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಚರ್ಚೆಯಲ್ಲಿ ಏನಂತಾರೆ ಯಾವುದೇ ರೀತಿಯಾದಂಥ ಫಲಪ್ರದ ಆಗಲಿಲ್ಲ. ಆ ಸಂಯುಕ್ತ ಪರವಾಗಿ ನೀವು ಪ್ರಚಾರ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಖಡಕ್ ಆಗಿ ಸಿಎಂ ಅವರು ಹೇಳಿದ ಬಳಿಕವೂ ಕೂಡ ವೀಣಾ ಕಾಶಪ್ಪನವರು ಮಾತ್ರ ಯಾವುದೇ ರೀತಿಯಾದಂಥ ಸಂಯುಕ್ತ ಪರವಾಗಿ ನಾನು ಪ್ರಚಾರ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳೋದ್ರ ಮೂಲಕ ಇವತ್ತಿನ ದಿವಸ ತಟಸ್ಥವಾಗಿ ಉಳಿದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಒಂದೊಮ್ಮೆ ಇವರು ತಟಸ್ಥವಾಗಿ ಉಳಿಯುವಂಥದ್ದು ಒಂದು ಭಾಗ ಆದ್ರೆ, ಇದ್ರ ಜೊತೆಗೆ ಏನಂತಂದ್ರೆ ಅವರ ಬೆಂಬಲಿಗರು ಈಗಲೂ ಕೂಡ ಏನಂತಂದ್ರೆ ನಾವು ಅವರು ಪಕ್ಷೇತರವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಪಟ್ಟನ್ನು ಕೂಡ ಅವರು ಹಿಡಿದಿರುವಂಥದ್ದು. ಆದ್ರೆ ಇದಕ್ಕೆ ಯಾವುದು ಕೂಡ ಇನ್ನು ಅಂತಿಮ ನಿರ್ಧಾರವನ್ನ ವೀಣಾ ಕಾಶಪ್ಪನವರು ತೆಗೆದುಕೊಂಡಿಲ್ಲ. ಈ ಬಗ್ಗೆ ಕಾದು ನೋಡ್ಬೇಕಾಗಿದೆ ಪ್ರತಿಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.